ಗೊತ್ತಾವ್ನಿ. ಬರ್ಲಿ ಬರ್ಲಿ, ನನ್ನ ಮಗಂಗ್ ಮಾಡ್ತೀನಿ ಸರಿಯಾಗಿ. ಅಮ್ಮ, ಇದೇನಮ್ಮ ನನ್ನ ಕಾಯ್ಕೊಂಡು ಬಾಕ್ಲಾಗೆ ನಿಂತ್ಕೊಬಿಟ್ಟಿದ್ಯಾ? ಏನನ್ನ ವಿಶೇಷನಾ? ಅಯ್ಯಪ್ಪ, ಅಮ್ಮ ನಿಂಗೇನ್ ಬಂದಮ್ಮ ದೊಡ್ಡರೋಗ? ಇದು ಯಾಕಮ್ಮ ಹಿಂಗ್ ಹಿಡ್ಕೊಂಡು ಹೊಡಿತಾ ಇದೀಯಾ? ಅಯ್ಯೋ ದೇವ್ರೆ, ಈಗಲೇ ನನಗೆ ಸಾಕಾಗೈತೆ. ಅಂಗಡಿ ಕೆಲಸ ಮುಗಿಸ್ಕೊಂಡ್ಬಂದು ಇಲ್ಲಿ ಅಮ್ಮನ್ ಕಾಟ ಬೇರೆ ನೋಡ್ಬೇಕು. ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿದ್ದ ನನಗೆ ಕಾಟ ಕೊಡುವಂತ ಅಲ್ಲ, ನನಗೆ ಸಹಾಯ ಮಾಡುವಂತ ಕರ್ಕೊಂಬಂದಿದ್ದ ಅಲ್ಲಿಂದ ನಿನ್ಗೆ. ಈಗ ನಿನಗೆ ಟಾರ್ಚರ್ ಕೊಡ್ತಾ ಇದೀನಮ್ಮ ನೀನು. ಎಲ್ಲ ಲೋಫರ್ ಬೊಡ್ಡಿ ನನ್ನ ಮಗನೇ. ಆ ನಿಜ ಬೊಗಳ, ಇನ್ನೊಬ್ಬ ಮಗಳು ಇನ್ನೊಬ್ಬ ಮಗಳು ಏನಾದ್ಲು? ಅಮ್ಮ ಅದು 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 ಏನ್ರಿ, ನಾನ್ ಸಾಕಕ್ ಹಾಕಿಲ್ಲ ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟು ನಾನು ಬೇರೆ ಯಾರಿಗೋ ಕೊಟ್ಬಿಟ್ನಾ? ಇಲ್ವೇ ಅದು. ಅಪ್ಪ, ಲೇ ನೀನು ಸೇರ್ಕೊಂಡು ಹೊಡಿತಿದ್ಯಲ್ವೇನೆ? ಅಯ್ಯ ನಿನ್ನ ಮಕ್ಕ ಮುಚ್ಚ, ನಿನ್ನ ಮಕ್ಕ ನಾಯಿ ತಿನ್ನ. ನಿಂಗ್ ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ್ಲಾ? ಏನ್ಲ ಹೇಳಿದ್ಯಾ ನೀನು ಎಲ್ಲರ ಹತ್ರನೂ? ನನ್ನ ಹೆಂಡ್ರ ಕೈಲಿ ಎರಡು ಮಗ ಸಾಕಕ್ ಆಗಕ್ಕಿಲ್ಲ, ಅದಕ್ಕೆ ನನ್ನ ಹೆಂಡ್ರು ಯಾರೋ ಸಂಬಂಧಿಕರು ಮನೆಗೆ ಮಗಳನ್ನ ಕಳಿಸ್ಕೊಟ್ಬಿಟ್ಟವಳೆ ಅಂತ ಹೇಳಿದ್ಯಲ್ಲ ನೀನು, ಲೋಪರ್ ಬಡ್ಡಿ ನನ್ನ ಮಗನೇ. ಯಾಕೆ ಊರ್ ಜನಕ್ಕೆಲ್ಲ ನನ್ನ ಮಗನ ಮಾರಾಕವನೆ ಅಂತ ಹೇಳಿದ್ರೆ ನಿಂಗೆ ಇದಾಗ್ಬಿಡ್ತದ ನೋಡು, ನಿನ್ ಮಾನ ಮರ್ವಾದಿ ಹೋಗ್ಬಿಡ್ತದ ನೋಡು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಎಲ್ರ ಮೇಲೂ ನನವೇ ಎತ್ತಾಕೊಂಡು ಓಡ್ತಿದ್ಯಲ್ಲ, ಲೋಪರ್ ಬಡ್ಡಿ ನನ್ನ ಮಗನ್ ತಕೊಂಡ್ಬಂದು. ಅಲ್ವಲ್ಲ ನಾಯಿ ನನ್ನ ಮಗನೇ, ಏನ್ಲ ಬಂದಿರೋದು ಹೆಣ್ಮಕ್ಳನ್ನ ಮಾರ್ಕೊಂಡ್ ತಿಂತೀಯನ್ಲ ನೀನು? ಮಾರಾಕ್ಬಿಟ್ಟ ನೀನು? ಅಯ್ಯೋ ಇವ್ರಿಬ್ರು ಮತ್ತೆ ಯಾಕನ್ನ ತಗ್ಲಾಕೊಂಡು ಏನು? ಅಯ್ಯೋ ಅಮ್ಮ ಬುಡಮ್ಮ, ಎಷ್ಟೋ ವರ್ಷ ಆಗೋಗಿರ ಹಿಂದಿನ ಕತೆಯ ಇವಾಗ ನೋಡಿದ್ರೆ ನೀನು ಹಿಂಗೆ ಹೇಳ್ತಾ ಇದ್ದೀರಾ? ಏಯ್ ಲೋಪರ್ ಬಡ್ಡಿ ನನ್ನ ಮಗನೇ, ನಿಂಗೆ ವಿಷಯ ಗೊತ್ತೇನ್ಲ? ಇಬ್ರು ಹೆಣ್ಮಕ್ಳು ಮನೆಗಿದ್ರೆ ನಮ್ಗೆ ಅದೃಷ್ಟ ತುಂಬ ತುಳುಕ್ತದಂತೆ ಕಡ್ಲಾ. ಕೋಟಿ ದುಡ್ಡು ಸಿಗ್ತದಂತೆ. ನೀನು ಇನ್ನೊಬ್ಳು ಮಗಳು ಏನಾರ ಮನೆಗೆ ಬಂದ್ಬಿಟ್ಟು ನೀನು ಕೋಟ್ಯಾಧೀಶ್ವರ ಆಗೋಗ್ಬಿಡ್ತಿಯಂತೆ. ನಾನು ಈಗ ತಾನೇ ಹೋಗ್ಬಿಟ್ಟು ಜಾತಕನ ತೋರಿಸ್ಕೊಂಡ್ಬಿಟ್ಟು ತಗೊಂಬಿಟ್ಟು ಬಂದಿದ್ದೀನಿ. ಇದೇನಂತ ಹೇಳ್ತಾ ಇದ್ದೀರಾ ನೀವು? ನಾನು ನಿಜನೇ ಹೇಳ್ತಾ ಇದ್ದೀನಿ. ನಮ್ಮ ಇನ್ನೊಬ್ಬ ಮೊಮ್ಮಗಳೇನಾರ ಮನೆಗೆ ಬಂದ್ಬಿಟ್ರೆ ನಾವು ಕೋಟ್ಯಾಧೀಶ್ವರ ಹೋಗ್ಬಿಡ್ತೀವಂತೆ, ಗೊತ್ತಾ? ಈ ಲೋಪರ್ ಬಡ್ಡಿ ನನ್ನ ಮಗ ಏನಾದ್ರೂ ನನ್ನ ಮಗನ್ ತಗೊಂಡೋಗ್ಬಿಟ್ಟು ಕಂಡರ ಮನೆಗೆ ಬಿಟ್ಬಿಟ್ಟು ಬರಲಿಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತು ನೀವು ಕೋಟಿ ಎಣಿಸ್ತಾ ಇದ್ರಂತೆ. ಅಯ್ಯೋ ಬಡ್ಡಿ ನನ್ನ ಮಗನೇ, ಇವನಿಂದನೇ ಇವತ್ತು ನನ್ನ ಬೀದಿ ಬಿಕಾರಿ ಆಗಿರೋದು. ಲೇ ಶಾರದಿ, ಹೊಡಿಬೇಡ ಸುಮ್ಗಿರೆ. ಹೊಡಿದೆ ನಿಮ್ಗೆ ನೀನ್ ಮುತ್ತಿಕ್ ಬಿಡ್ತಾರ? ಆ ಮಗಳಿದ್ರೆ ಕೋಟ್ಯಾಧೀಶ್ವರ ಆಗ್ತಿದ್ವಲ್ವೇನ್ರಿ ನಾವು? ಎಲ್ಲ ಮೂಢನಂಬಿಕೆ. ಯಾವ ಕೋಟ್ಯಾಧೀಶ್ವರ ಆಗ್ತಿರ್ಲಿಲ್ಲ, ಸುಮ್ನಿರ್ಲೆ. ನೋಡು, ಈಗೂ ಕಾಲ ಮಿಂಚಿಲ್ವಂತೆ. ಈಗ ಹೋಗಿ ನೀನೇನಾದ್ರೂ ಇನ್ನೊಬ್ಳು ಮಗಳನ್ನ ಕರ್ಕೊಂಬಿಟ್ಟು ಬಂದೆ ಅಂತ ಹೇಳಿದ್ರೆ ನಾವೇ ನೀ ಕೋಟ್ಯಾಧೀಶ್ವರ ಹೋಗ್ಬಿಡ್ತೀವಂತೆ, ಗೊತ್ತೇನು? ನೋಡು, ಎಲ್ಲ ಟೈಮು ಒಂದೇ ಥರ ಇರಲ್ಲ. ಪೊದ್ದಿಗೆ ನೋಡು, ಪೊದ್ದಿ ಮಗಳು ನಿಧಿ, ಅವಳು ಸಿಕ್ಕಿದ ತಕ್ಷಣ ಏನಿಯ ಪೊದ್ದಿ ಸಾವು ಕತಿ ಆಗೋಗ್ಬಿಟ್ಲು. ಹಂಗೇನೇನಿಯ ನಾವು ಸಿಕ್ಕಿದ ತಕ್ಷಣ ಸಾವು ಕತ್ರ ಆಗೋಗ್ಬಿಡ್ತೀವಿ. ಪೊದ್ದೋರಂಗೆ ಮೊದಲು ಏನೂ ಗೊತ್ತಿರಲಿಲ್ಲ ನನ್ನ ಚಿಕ್ಕ ಸೊಸೆಗೆ. ನೋಡ್ದ ಆಮೇಲೆ ಹಿಂಗೆಲ್ಲ ಬುದ್ಧ ಹೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಕಣಲ್ಲ ನಿಂಗೂ ಹೇಳ್ತಿರೋದು. ಆ ಮಗಳು ಎಲ್ಲೋಳ ಹುಡುಕಿ ತಡಕಿ ಮಾಡಿ ಹೆಂಗನ ಮಾಡಿ ವಾಪಸ್ ಕರ್ಕೊಂಬಿಟ್ಟು ಬಾ. ವಾಪಸ್ ಕರ್ಕೊಂಬಿಟ್ಟು ಬಂದ್ರೆ ನೀನು ಕೋಟಿ ದುಡ್ಡು ಎಣಿಸ್ಕೊಂಡು ಮನೆ ಕೂತ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನನ್ನ ಮಗನೇ ನಿನ್ನ ಕತೆ ಗೋವಿಂದ ಆಗೋಗ್ಬಿಡ್ತದೆ. ಈಗಲೇ ನೀನು ಯೋಚನೆ ಮಾಡ್ಬಿಟ್ಟು ನೋಡು. ಶಾಸ್ತ್ರಿಗಳು ಭಾಳ ಒಳ್ಳೆಯರು, ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ನೀನು ನಡೆದೈತೆ ಎಲ್ಲ ಕಡೆನೂ. ಅದಕ್ಕೆ ನಾನು ನಿನಗೂ ಹೇಳ್ತಾ ಇರೋದು, ಹೊಸಿ ಹೆಂಗನ ಮಾಡಿ ಮಗಳನ್ನ ವಾಪಸ್ ಕರ್ಕೊಂಬಿಟ್ಟು ಬರೋದು ನೋಡು ಅಂತ ಹೇಳ್ಬಿಟ್ಟು. ಈ ಲೋಪರ್ ನನ್ನ ಮಗನ್ ತಿಂದುಂಡು ಓಡಾಡಕ್ಕೆ ಟೇಮ್ ಇರಲ್ಲ, ಇನ್ನು ಎಲ್ಲಿ ಕರ್ಕೊಂಬಿಟ್ಟು ಬರ್ತಾನತ್ತೆ. ಅನ್ಯಾಯವಾಗಿ ನಾನು ಎದೆ ಮೇಲ್ಗಡೆ ಚಪ್ಪಡಿ ಕಲ್ ಎಳೆದ್ಬಿಟ್ಟ ಕಣತ್ತೆ, ಎಳೆದ್ಬಿಟ್ಟ ಇವನು. ನನ್ನ ಮಗಳಿದ್ದಿದ್ರೆ ಕೋಟ್ಯಾಧೀಶ್ವರಿ ಆಗೋಗ್ಬಿಡ್ತಾ ಇದ್ದೆ ಅಂತ ಅನ್ನಿಸ್ತದ. ನಾನು ಆ ಸಾವುಕಾರನ್ನು ಮೀರಿಸ್ಬಿಟ್ಟು ಬೆಳೀತಿದ್ದೆ ಅಂತ ಅನ್ನಿಸ್ತದೆ. ಈಗ ನೋಡಿದ್ರೆ ಅಲ್ಲ ಕಣ್ಲ, ನಾನು ನನ್ನ ಮಗಳನ್ನ ಸಾಕಾಗದಿದ್ದಂಗೆ ಕಂಡರು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಂಬಿಟ್ಟು ಬಂದಿದೆಯಲ್ಲ ನೀನು. ಅಯ್ಯೋ ಬಿಕ್ನಾಸಿ ನನ್ನ ಮಗನೇ. ಅಯ್ಯೋ ಬಿಟ್ಬಿಡು ತಾಯಿ, ಹೆಂಗಸ್ರು ಸವಸಕ್ಕೆ ಹೋದ್ರೆ ಬದುಕಕ್ಕಾಗಿಲ್ಲ. 20 ವರ್ಷ ಹಿಂದೆ ನಡೆದಿರೋ ಕಥೆನೆಲ್ಲ ತೆಗೆದು ಇವತ್ತೇ ನಡೆದೈತೆ ಅನ್ನಂಗೆ ಎಳ್ದು ಚಟ್ನಿ ಮಾಡ್ತಾವ್ರಲ್ಲಪ್ಪೋ. ಅಯ್ಯೋ ಅಮ್ಮ ಅಜ್ಜಿ, ಇದ್ಯಾಕೆ ಈ ತರ ಬಿಡ್ತಾ ಇದ್ದೀರಾ ಅಪ್ಪನ್ನ? ಅಯ್ಯೋ ಮಗಳೇ, ನೀನನ್ನ ಕಾಪಾಡ್ಬಿಟ್ ಕಾಪಾಡ್ ಬಾಮಿ ನನ್ನ. ಈ ಬಿಡ್ಕೊಂಡ್ ರುಬ್ಬ ಕೊಡದಾಕ್ದವ್ರು ಕಾಪಾಡ್ ಬಾಮಿ, ನನ್ ಮುದ್ದಿನ ಮಗಳೇ ಬಂದ ಬಾಮ್ಮ ಕಾಪಾಡ್ ಬಾ. ನೋಡು, ನಿನ್ ಜೊತೆ ಹುಟ್ಟಿದ್ಲಲ್ಲ ಮಗ, ಆ ಮಗನ ಎಷ್ಟು ಪಿರುತಿಂದ ನೋಡ್ಕೊತಾ ಇದ್ವಿ ನಾವು. ನಿಮ್ಮ ಅಪ್ಪಯ್ಯ ಅವನ ಮನೆಯಾಳ ಮಗ 2 ಲಕ್ಷ ರೂಪಾಯಿಗೋ 1 ಲಕ್ಷ ರೂಪಾಯಿಗೋ ಏನು ಆ ಮಗನ ಕಂಡೋರ್ಗೆ ಯಾರಿಗೋ ಮಾರ್ಬಿಟ್ಟು ಬಂದವನೇ. ಲೋಪರ್ ನನ್ನ ಮಗ ದುಡ್ಗೋಸ್ಕರ ಮಾರಿರೋದವನು. ಅಲ್ಕಾ ಬಡ್ಡಿ ನನ್ನ ಮಗ. ನಾವು ಅವತ್ತು ಅಷ್ಟು ಕೇಳ್ಕೊಂಡು ಬುಡ್ದಿದ್ದಂಗೆ ಮಾರ್ಕೊಬಿಟ್ಟು ಬಂದವನಂತೆ. ನೋಡು, ನಿಮ್ಮ ಅಮ್ಮಿ ಹೇಳ್ತಾ ಐತೆ. ಅದಕ್ಕೆ ನೀನಿಯ 4 ಹಾಕೊಂಡು ರುಬ್ತಾ ಇರೋದು ಗಟ್ಟಿಸ್ತಿರೋದು. ಈಗ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಅಜ್ಜಿ ಇನ್ನೂ 4 ಬಾರ್ಸಜ್ಜಿ. ಅಯ್ಯೋ ಮಗಳೇ, ಇದು ಏನ್ ಮಗಳೇ, ನೀನ್ ನನ್ ಪರ ಮಾತಾಡ್ತಿದ್ದೆ ಯಾವಾಗ ಇವಾಗ ನೋಡಿದ್ರೆ ಇವ್ರ ಪರ ಮಾತಾಡ್ತಿದ್ಯಾ? ನಾನ್ ನಿನಗೋಸ್ಕರ ಅಂತ ತಾನೇ ಮಗಳೇ ಎಲ್ಲನೂ ಮಾಡಿದ್ದು. ಅಯ್ಯೋ ಇಬ್ಬಿಬ್ರು ಮಕ್ಳಿದ್ರೆ ಆಸ್ತಿ ಎಲ್ಲನೂ ಎಲ್ಲ 2 ಭಾಗ ಹೋಗ್ಬಿಡ್ತದೆ. ಅದೇ ಒಂದೇ ಒಂದ್ ಮಗಳಿದ್ರೆ ಆಸ್ತಿ ಪೂರ ಒಬ್ಳಿಗೆ ಹೋಯ್ತದೆ. ಎಲ್ಲ ಆಸ್ತಿಗೂ ನೀನ್ ಒಬ್ಳೇನೇ ನೀ ವಾರಸ್ದಾರಳಾಗ್ತೀಯ. ಇನ್ನೊಬ್ಳಿದ್ರೆ ಚೆನ್ನಾಗಿರಕ್ಕಿಲ್ಲ. ಹೆಣ್ಣು ಮಕ್ಳಲ್ವಾ, ಏನಕ್ಕೆ ಭಾಗ ಆಗ್ಬಿಟ್ಟು ಯಾರೋ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಆಸ್ತಿ ಎಲ್ಲ ನೀನ್ ಒಬ್ಳಿಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಅವಳನ್ನ ಕರ್ಕೊಂಡೋಗಿ ಬ್ಯಾರೆ ಕಡೆ ಎಲ್ಲೋ ಬಿಟ್ಟು ಬಂದು ನಿನ್ನೂ ಚೆನ್ನಾಗಿ ನೋಡ್ಕೊತಾ ಇದೀನಿ ನೋಡು. ಅದಕ್ಕೆ ಇವತ್ತು ನಿಮ್ಮ ಅಮ್ಮಂಗೂ ನಿಮ್ಮ ಅಜ್ಜಿಗೂ ಸಪೋರ್ಟ್ ಮಾಡ್ಕೊಂಡು ನನ್ನೇ ನೀ ಒಡಿಸ್ತಾ ಇದೆಯಲ್ಲ ಮಗಳೇ. ಈ ನೋವನ್ನ ನಾನಂತೂ ಸಹಿಸಕ್ ಆಯ್ತಿಲ್ಲ, ನನಗಂತೂ ಬೇಜಾರಾಯ್ತಾಯ್ತು ನನಗಂತೂ.
ಮಾಡಿಕ್ಕಿದಿರಲ್ಲ ಏನ್ ಕೋಟ್ ಕೋಟಿ ಆಸ್ತಿ ಮಾಡಿಕ್ಕಿದ್ದೀರಾ? ಇರೋದೊಂದ್ ಮನೆ 2 ಎಕರೆ ಜಮೀನು, ಅದಕ್ಕೆ ಒಳ್ಳೆ ಕೋಟ್ ಕೋಟಿ ಆಸ್ತಿ ಐತೆ ಅನ್ನಂಗೆ ಹೇಳ್ತೀಯ. ಹಾ, ಏನೋ ಮಾಡಕ್ ಬಿಟ್ಟಿದ್ದೀರಾ ಅನ್ನಂಗೆ. ಆ 2 ಎಕರೆನಾಗ 1 ಎಕರೆ ಕೊಟ್ಟಿದ್ರೆ ಗಂಟೋಗ್ಬಿಡೋದೇನೋ ಹಂಗ್ ಕೇಳೆ. ಇವತ್ತು ಯಾಕೋ ನನ್ನ ಟೈಮೇ ಸರಿ ಇಲ್ಲ, ಎಲ್ಲ ಉಲ್ಟಾ ಹೊಡಿತಾವ್ರೆ. ಎತ್ತು ಮಗಳನ್ನ ಕಂಡೋರ್ ಕಟ್ಬಿಟ್ಟು ಬೆಳ್ಸೋದು ಅಂತಂದ್ರೆ ಎಷ್ಟು ನೋವು. ಆ ಮಗಳು ಎಷ್ಟು ನೋವು ಅನ್ಭವಿಸಿರ್ಬೇಡ. ಏನೋ ಚೆನ್ನಾಗಿ ನೋಡ್ಕೊಂತ ಇರೋದಕ್ಕೆ ಸರೋಯ್ತು, ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಆ ಮಗಳು ಎಷ್ಟು ನೋವು ಅನ್ಭವಿಸ್ತಾ ಇರ್ತಾಳೆ ಗೊತ್ತಾ? ಹಾ, ಏನದೇನಕ್ಕೆ ಇರ್ಬೇಕು, ಕಂಡೋರ್ಗೇನು ಕೊಡ್ಬೇಕು. ಆ ನೋವು ಯಾರಿಗೂನು ಬೇಡ, ಆ ಸಂಕಟ ಯಾರಿಗೂನು ಬೇಡ. ಈ ನನ್ ಮಗಂಗೆ ಹೆಣ್ಮಕ್ಳಾಗಿದ್ರೆ ಗೊತ್ತಾಗೋದು, ಗಂಡನ್ ಮಗ ಅಲ್ವಾ, ಏನ್ ಗೊತ್ತಾಯ್ತದೆ ಹೇಳು? ಊರ್ ತುಂಬಾ ಇವಾಗ ಎಲ್ಲಾನುವೆ ಮಾರ್ಕೊಂಡ್ ತಿನ್ನಂತೆ ಮಗಳನ್ನ ಅಂತ ಊರ್ ತುಂಬಾನುವೆ ಗೊತ್ತಾಗ್ಬಿಡ್ತದೆ. ಅಮ್ಮ, ಹೆಂಗಮ್ಮ ಗೊತ್ತಾಯ್ತದೆ? ನಾನೇ ಹೇಳ್ಕೊಂಬಿಟ್ಟು ಬಂದಿದ್ದೀರಲ್ಲ, ಗೊತ್ತಾಗ್ದೆ ಇನ್ನೇನಾಯ್ತದೆ? ಅಯ್ಯೋ ದೇವ್ರೆ, ಸರಿ ಕಣಮ್ಮ, ಸರಿ ಆಯ್ತು, ನಾನು ಹೋಗಿ ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬರ್ತೀನಿ. ನಿನ್ನ ಮಗಳು ಇಲ್ಲಿಲ್ವಂತೆ, ಅಮೇರಿಕದಗಳಂತೆ. ಅಮೇರಿಕದಾಗಿರೋ ಮಗಳನ್ನ ಹೋಗ್ಬಿಟ್ಟು ಅದೇ ಹೆಂಗ್ಲ ಕರ್ಕೊಂಬಿಟ್ಟು ಬಂದಿಯೇ ನೀನು? ಹೋಯ್ತಾನೆ ಅಲ್ಲಿಗೆ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತಾನೆ ಹೇಳಿ. ಏನೇ ಆಟ ಆಡ್ತಿದ್ದೀನಿ? ಅಮೆರಿಕ ಅಂದ್ರೆ ಹೋಗ್ ಬರಕ್ಕೆ 3-4 ಲಕ್ಷ ರೂಪಾಯಿ ದುಡ್ಡು ಬೇಕೇ? 3 ಲಕ್ಷ ತಾನೆ, ನಾನು ನಿನಗೆ ದುಡ್ಡು ಕೊಡ್ತೀನಿ 3 ಲಕ್ಷ ರೂಪಾಯಿನ. ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ. ಇವಾಗ ಅತ್ತೆ ಹೇಳ್ತಾ ಇರ್ತಾನೆ 3 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಇನ್ನೇನು ಹೋಗ್ಬಿಟ್ಟು ಸುಮ್ಮನೆ ಕರ್ಕೊಂಬಿಟ್ಟು ಬರತ್ ಕಲ್ತ್ಕೊಳ್ಳಿ. 3 ಲಕ್ಷ ರೂಪಾಯಿ ದುಡ್ಡು ಕೊಡ್ತದ? ಹಂಗಾರ ನಾನೇನು ಅಮೆರಿಕಕ್ಕೆ ಹೋದಂಗ ಆಯ್ತದೆ, ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಆದ್ರೆ ಅದಕ್ಕೆ ಎಂತೆಂಥದ್ದು ಪಾಸ್ಪೋರ್ಟು ವೀಸಾ ಎಲ್ಲ ಬೇಕಂತೆ. ನಾನು ಒಬ್ನೇನೆ ಹೋಗಕ್ಕಿಲ್ಲ. ಇನ್ಯಾರು ಕರ್ಕೊಂಡು ಹೋಯ್ತೀರಾ? ನಾನಂತೂ ಬರಕ್ಕಿಲ್ಲ ಅಷ್ಟು ದೂರ ಎಲ್ಲಾನು. ನಾನು ನನ್ನ ಫ್ರೆಂಡು ಕೃಷ್ಣನ್ ಕರ್ಕೊಂಡು ಹೋಯ್ತೀನಿ. ಏನು ಆ ಕುಡುಕ್ ನನ್ ಮಗನ್ ಕರ್ಕೊಂಡು ಹೋಯ್ತಿಯೇ? ಆ ಕುಡುಕ್ ನನ್ ಮಗ ಎಲ್ಲಿ ಕುಡ್ಕೊಂಡು ಎಲ್ಲಿ ಬಿದ್ದುಳ್ಳಾಡ್ತಾ ಇತ್ತಾನ? ಆ ಕುಡುಕ್ ಕೃಷ್ಣನ್ ಕರ್ಕೊಂಡು ಹೋಯ್ತಾನಂತೆ. ನೋಡತ್ತೆ ಹೆಂಗೆ ಹೇಳ್ತಾರೆ. ಯಾವನನ್ನ ಕರ್ಕೊಂಡು ಹೋಗ್ಲಿ, ನಮ್ಗೇನೆ ಆಗ್ಬೇಕು? ಬರ್ಬೇಕಾದ್ರೆ ಮಗಳನ್ನ ಕರ್ಕೊಂಡ್ ಬಂದ್ಬಿಟ್ರೆ ಅಷ್ಟೇ ಸಾಕು. ಆಯ್ತು ಕರ್ಕೊಂಬಿಟ್ಟು ಬರ್ತೀನಿ. ನನಗೆ ದುಡ್ಡನ್ನ ನೀವು ಡ್ರಾ ಮಾಡ್ಕೊಂಬಿಟ್ಟು ತಂದ್ಕೊಡಿ ಸಾಕು. ಇಲ್ಲ ನಾ ಬರ್ರಿ ಹೋಗ್ಬಿಟ್ಟು ಡ್ರಾ ಮಾಡ್ಕೊಂಬಿಟ್ಟು ಬರೋಣ. ಇವತ್ತು ಕೊಟ್ರೆ ಹೋಗಕ್ಕೆ ಏನೇನ್ ಬೇಕೋ ಎಲ್ಲ ಏರ್ಪಾಟನ್ನು ನಾನೇ ಮಾಡ್ಕೊತೀನಿ. ಕಳಿಸ್ತೀನಿ ಕಣ್ಲ. ಏನ ಬರ್ಬೇಕಾದ್ರೆ ಕರ್ಕೊಂಡಿದ್ದಂಗೆ ಕೈ ಅಳ್ಳಾಡಿಸ್ಕೊಂಡ್ ಬರ್ಬೇಕಂತೆ. ಗಾಳಿ ಬಿಡಿಸ್ಬಿಡ್ತೀನಿ ಈಗ್ಲೇನೆ. ಇಲ್ಲ ಕಣಮ್ಮ, ಕರ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳಿದ್ನಲ್ಲಮ್ಮ, ಕರ್ಕೊಂಬಿಟ್ಟು ಬರ್ತೀನಿ ಬಿಡು. ಸರಿ, 3 ಲಕ್ಷ ರೂಪಾಯಿ ಕೊಡ್ತೀನಿ ಕಣ್ಲ. ನಿನ್ಗೂ ಅವ್ನು ಇಬ್ರು ಅಮೆರಿಕಕ್ಕೆ ಹೋಗಿ ಬೇಕಾದ್ರೆ ನೀನು ಏನಾರು ಬುತ್ತಿ ಗಿತ್ತಿ ಕಟ್ಕೊಡ್ತಾಳೆ, ಒಂಚೂರು ರೊಟ್ಟಿ ಪಟ್ಟಿ ಹಾಕ್ಬಿಟ್ಟು ಕಟ್ಕೊಡ್ತಾಳೆ. ಅದು ನಿನಗೆ ತಗೊಂಡೋಗ್ಬಿಟ್ಟು ತಿನ್ಕೊಂಡು ಒಂದು ವಾರದಷ್ಟು ವಾಪಸ್ ಬಂದ್ಬಿಡ್ಬೇಕು. ಈಗಲೇ ಹೇಳಿದೀನಿ, ವಿಮಾನದಾಗಲ್ವ ಹೋಗೋದು. ದುಡ್ಡು ಅಲ್ಲಿ ಇಲ್ಲಿ ಖರ್ಚು ಮಾಡ್ಕೊಳಕ್ ಹೋಗ್ಬೇಡ ಏನೂನುವೆ. ಸರಿ ಆಯ್ತು ಕಣಮ್ಮ, ನಿನ್ ದಯೆಯಿಂದ ಆದ್ರೂ ಅಮೆರಿಕಕ್ಕೆ ಹೋಗಂತ ಅದೃಷ್ಟ ಸಿಕ್ಬಿಡ್ತಲ್ಲ. ನಾನು ಈಗಲೇ ಹೋಗ್ಬಿಟ್ಟು ನನ್ನ ಫ್ರೆಂಡ್ ಕೃಷ್ಣನ ಹತ್ರ ಮಾತಾಡ್ಬಿಡ್ತೀನಿ ಕಣಮ್ಮ. ಇಬ್ರು ಅಮೆರಿಕಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಸರಿ ಆಯ್ತು, ಹೋಗಿ ಬರ್ದಿದ್ದಂಗಿರು. ಅವಾಗ ನಿನ್ಗಿರೋದಲ್ವಾ ಮಳ್ಳಿ ನನ್ನ ಮಗನೇ. ಕರ್ಕೊಂಬಿಟ್ಟು ಬರ್ಬೇಕಷ್ಟೇ ಮೊಮ್ಮಗಳನ್ನ. ಏನೋ ಎಲ್ಲ ಮಕ್ಕಳು ಸಂದಕ್ಕಿರ್ಲಿ ಅಂತ ಹೇಳ್ಬಿಟ್ಟು ನಾನು ಏನೇನೋ ಮಾಡ್ತಾ ಇದ್ದೀನಿ. ಪೊದ್ದಿ ಹೆಂಗೋ ಸೆಟ್ಲ್ ಆಗೋಳೆ. ನನ್ನ ಮಗಳದು ಹೆಂಗೋ ಬಿಡು ಜೀವನ ನಡೀತದೆ, ಗಂಡು ಮಗ ಅಲ್ವಾ. ಏನೋ ನೀನು ಒಬ್ನದು ಜೀವನ ಸೆಟ್ಲ್ ಆಗೋಗ್ಬಿಟ್ರೆ ನಾನು ಕಣ್ ತುಂಬ್ಕೊಂಡು ಇನ್ನೇನಪ್ಪ ಇನ್ನು ಸತ್ತೋಗ್ಬಿಟ್ರು ನನಗೆ ಯಾರು ಕೇಳ್ತಾರೆ ಹೇಳು? ನಿಮ್ಮ ಜೀವನಗಳು ಸಂದಕ್ಕಿರ್ಲಿ ಅಂತ ಒದ್ದಾಡ್ ಸಾಯ್ತಾ ಇದ್ದೀನಿ. ನೀನು ನೋಡಿದ್ರೆ ಹಿಂಗಾಡ್ತಿದ್ಯಾ? ಇಲ್ಲ ಕಣಮ್ಮ, ಇಲ್ಲ ಅಮೆರಿಕಕ್ಕೆ ಹೋಗೇ ಹೋಯ್ತೀನಿ ನಾನು. ನನ್ನ ಮಗಳನ್ನ ಕರ್ಕೊಂಡು ಬಂದೇ ಬರ್ತೀನಿ ನಾನು. ನೋಡ್ತಾ ಇರ್, ನೀವೇ ಆಶ್ಚರ್ಯ ಪಟ್ಬಿಡ್ತೀರಾ. ನನ್ನ ಮಗ ಅಮೆರಿಕಕ್ಕೆ ಹೋಗ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಲ್ಲಪ್ಪ ಅಂತ. ಸರಿ ನೋಡಿ, ಬ್ಯಾಂಕ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ. ಸರಿ ಅಲ್ಲೇ ನಾನು ಹೋಯ್ತೀನಿ ಅಂತ ನವರಂಗಿ ಆಟ ಆಡ್ಬಿಟ್ರೆ ನಿಮ್ಮನ್ನಂತೂ ಹಂಗೆ ಸಿಪ್ಪೆ ಸುಳ್ದು ಬಿಸಾಕ್ಬಿಟ್ಟು ಎಸ್ಟ್ ಬಿಡ್ತೀನಿ ಅಷ್ಟೇ. ನೀನಿಯ ಓದ್ನ ಕೆಲಸ ಮುಗಿಸ್ಕೊಂಡ ಬಂದ್ನ. ಸರಿ, ಆ ಮಗಳನ್ನ ಹೆಂಗ್ ಕಂಡಿಡಿತೀರಾ ನೀವು? ಹೆಂಗೆ ಅಂದ್ರೆ ಹೆಂಗೋ ಹಂಗೆ ಕಂಡಿಡಿತೀನಿ ಅವಳು. ಅದು ಹೆಂಗೆ ಅಂದ್ರೆ ಅಮ್ಮನ್ನ ನನ್ನ ಮಗಳನ್ನ ಕೊಟ್ಟಿದ್ದೀನಲ್ಲ, ಮಾರಾಕಿದ್ದೀನಲ್ಲ, ಆ ಗಂಡ ಏನ್ರು ನೋಡಿದ್ರು ನಾನು ಕಂಡಿಡಿದ್ ಬಿಡ್ತೀನಿ. ಮೊದ್ಲು ಅವ್ರೆಲ್ಲವ್ರೆ ಅಂತ ಹೇಳ್ಬಿಟ್ಟು ಕಂಡಿಡಿಯೋದು ಕಲ್ತ್ಕೊಳ್ಳಿ. ಅವ್ರೆಲ್ಲವ್ರೆ ಅಂತ ಗೊತ್ತಾದ್ಮೇಲೆ ಅಲ್ವೇ ಆಮೇಕಿಂದ ನನ್ನ ಮಗಳೆಲ್ಲವಳೆ ಅಂತ ಗೊತ್ತಾಗೋದು. ನನ್ನ ಮಗಳನ್ನಂತೂ ಹುಡ್ಕಕ್ ಹಾಕಿಲ್ಲ ನೀನು. ಮೊದ್ಲು ಅವ್ರ ಅಪ್ಪ ಅಮ್ಮನ ಹುಡುಕು. ಅವ್ರ ಅಪ್ಪ ಅಮ್ಮ ಸಿಕ್ಕಿದ್ರೆ ಆಮೇಕಿಂದ ನನ್ನ ಮಗಳು ಸಿಕ್ದಂಗೆನೆಯ. ಮುಲಾಜೆ ನೋಡ್ಬೇಡ, ಕೈ ಹಿಡ್ಕೊಂಡು ಎಳ್ಕೊಂಡು ಬಂದ್ಬಿಟ್ಟು ಸುಮ್ಕೆನೆಯ. ಸರಿ ಆಯ್ತು. ಅಮೆರಿಕದ ಹುಡುಗಿಯರು ಬೆಳ್ಳು ಪಸಂದಾಗಿತ್ತಾರಂತೆ. ನಾನಂತ ಹೋಗೊಂದು ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ 3 ಲಕ್ಷ ಎತ್ಕೊಂಡು ಹೋಗಿ. ಇಂಥ ಚಾನ್ಸ್ ಎಲ್ರಿಗೂ ಸಿಗ್ತದ? ಯಾರಿಗೂ ಸಿಗಕ್ಕಿಲ್ಲ ಇಂಥ ಚಾನ್ಸು. ಅಂತ ಚಾನ್ಸ್ ನನಗೆ ಸಿಕ್ಬಿಟ್ಟೈತಿ ಅಂತ ಹೇಳಿದ್ರೆ ನಂದು ಅದೃಷ್ಟನೇ ಸರಿ. ಮೊದ್ಲು ಹೋಗ್ಬಿಟ್ಟು ಬರ್ತೀನಪ್ಪ. ಏನಪ್ಪ ವಾಯ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ ನಂದು, ದಯವಿಟ್ಟು ಕ್ಷಮಿಸ್ಬಿಡಿ. ನಾನೇನು ವಿಡಿಯೋ ಹಾಕಿಲ್ಲ, ಸಿಕ್ಕಾಪಟ್ಟೆ ಹುಷಾರಿಲ್ಲ ನನಗೆ. ಸ್ವಲ್ಪ ಸುಧಾರಿಸ್ಕೊಂತೀನಿ, ವಿಡಿಯೋ ಮಾಡ್ತೀನಿ ಒಂದಿನ, ಮತ್ತೆ ಇನ್ನೊಂದಿನ ಮತ್ತೆ ಹುಷಾರು ತಪ್ಪಿರ್ತೀನಿ. ಹಾಸ್ಪಿಟಲ್ಗೆಲ್ಲ ಹೋಗಿದ್ದೆ, ಫೀವರು ಅಂತ ಹೇಳಿದ್ರು. ಗಂಟ್ಲು ಇನ್ನೂ ಸರಿ ಹೋಗಿಲ್ಲ, ಸ್ವಲ್ಪ ಕೆಮ್ಮು ಸ್ವಲ್ಪ ಜಾಸ್ತಿ ಐತೆ. ಅದಕ್ಕೆ ನಾನು ಒಂದು ವಿಡಿಯೋ ಮಾಡಬೇಕು ಅಂದರೆ ಮೊದಲೆಲ್ಲ ಒಂದು ಅರ್ಧ ಗಂಟೆಗೆ ಮಾಡ್ಬಿಡ್ತಿದ್ದೆ. ಇವಾಗ ಕೆಮ್ಮಿ 1 ಗಂಟೆ ಆದರೂ ಒಂದು ವಿಡಿಯೋ ಮಾಡೋಕ್ಕಾಗ್ತಿಲ್ಲ ನನಗೆ. ಬಿಸಿನೀರು ಪಕ್ಕದಲ್ಲೇ ಇಟ್ಕೊಂಡು ಕುಡ್ಕೊಂಡು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ವಿಡಿಯೋ ಸಹ ಹಾಕೋಕ್ಕಾಗಲಿಲ್ಲ. ತುಂಬ ಜನ ಬೇಜಾರು ಮಾಡ್ಕೊಂಡಿರ್ತೀರಾ, ನನಗೆ ಕ್ಷಮಿಸ್ಬಿಡಿ. ಏನು ವೆದರ್ ಹಂಗೆ ಚೇಂಜ್ ಆಗ್ಬಿಟ್ಟೈತಲ್ವಾ, ಏನು ಮಾಡೋಕ್ಕಾಗಲ್ಲ. ಹುಷಾರು ತಪ್ಪಿಬಿಟ್ರೆ ಹಿಂಗೆ ಆಗ್ತೈತೆ. ಎಲ್ಲರೂ ಕ್ಷಮಿಸ್ಬಿಟ್ರಪ್ಪ, ಸಾರಿ ಕಣ್ರಪ್ಪ. ನಾನು ಹುಷಾರಾಗಿದ್ದರೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕೊಂಡು ಹೋಗ್ತೀನಿ. ಹಿಂಗೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಒಂದೊಂದು ದಿನ ಗ್ಯಾಪ್ ಆಗ್ತೈತೆ, ಅಡ್ಜಸ್ಟ್ ಮಾಡ್ಕೊಡ್ರಪ್ಪ.